ಅವರಿಗೆಲ್ಲ ಸರ್ಕಾರಿ ಕೆಲಸ ಇತ್ತು, ಕೈ ತುಂಬ ಸಂಬಳ ಕೂಡ ಇತ್ತು. ಆದರೂ ಆ ಅಧಿಕಾರಿಗಳು ಮಾತ್ರ ಆದಾಯ ಮೀರಿದಂತ ಹಣ ಆಸ್ತಿಯನ್ನು ಗಳಿಸ್ತಾ ಇದ್ರು. ಬಹಳ ಮೇಲಿನ ಮೇಲೆ ಇಂಥ ಅಧಿಕಾರಿಗಳ ವಿರುದ್ಧವಾಗಿ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಹೀಗೆ ಆರಾಮಾಗಿ ನಿದ್ರಿಸ್ತಾ ಇದ್ದ ಆ ಭ್ರಷ್ಟ ಆರೋಪವನ್ನು ಹೊತ್ತಂತ ಅಧಿಕಾರಿಗಳು ಇವತ್ತು ಚುಮ್ಮು ಚುಮ್ಮು ಚಳಿಯಲ್ಲೂ ಬೆವ್ತು ಹೋಗಿದ್ರು. ಅದಕ್ಕೆ ಕಾರಣ ಲೋಕಾಯುಕ್ತ ರೈಡ್. ಕಂತೆ ಕಂತೆ ಗರಿಗರಿ ನೋಟು, ರಾಶಿ ರಾಶಿ ಚಿನ್ನಾಭರಣ, ಕಣ್ಣು ಕುಕ್ಕುವಂತಿರೋ ಬಂಗಲೆ, ಲಕಲಕ ಹೊಳೆಯೋ ಐಷಾರಾಮಿ ಕಾರುಗಳು. ಇಷ್ಟು ಸಾಲದಕ್ಕೆ ಬೆಳ್ಳಿ ಬಟ್ಟಲು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪ, ಎಕರೆಗಟ್ಟಲೆ ಜಮೀನು ಪತ್ರಗಳು. ಅಂದ ಹಾಗೆ ನಾವು ಕೊಡ್ತಿರೋದು ಯಾವುದೋ ರಾಜಮನೆತನದ ಆಸ್ತಿ ಸಂಪತ್ತಿನ ಲೆಕ್ಕವಲ್ಲ. ಇದು ಬೆಳ್ಳಂ ಬೆಳಗ್ಗೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರೋ ರೇಡ್ನಲ್ಲಿ ಸಿಕ್ಕ ಭ್ರಷ್ಟ ಕುಬೇರರ ಸಂಪತ್ತು. ರಾಜ್ಯದ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಹೌದು, ಆದಾಯ ಮೀರಿದ ಆಸ್ತಿ ಗಳಿಸಿದ ಆರೋಪ ಎದುರಿಸುತ್ತಿದ್ದ ಸರ್ಕಾರಿ ಕುಬೇರರ ಮೇಲೆ ಕಣ್ಣಿಟ್ಟಿದ್ದ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಮುಂಜಾನೆ ಚುಮು ಚುಮು ಚಳಿಯಲ್ಲೇ ಭ್ರಷ್ಟರ ಬೆವರಿಳಿಸಿದ್ದಾರೆ. ಬೆಂಗಳೂರು, ಬಳ್ಳಾರಿ, ಮೈಸೂರು, ಕೊಪ್ಪಳ, ಬೀದರ್, ತುಮಕೂರು, ಹುಬ್ಬಳ್ಳಿ ಸೇರಿ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಬೇಟೆ ನಂಬರ್ 1 ಐಎಎಸ್ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್. ಇವರು 2017ನೇ ಬ್ಯಾಚ್ನ ಐಎಎಸ್ ಅಧಿಕಾರಿ, ಕೆ-ರೈಡ್ ಉಪ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ಕೆ-ರೈಡ್ ಅಂದ್ರೆ ಕರ್ನಾಟಕ ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿ ಕಂಪನಿ. ಈ ಹಿಂದೆ ಬೆಂಗಳೂರು ನಗರದ ವಿಶೇಷ ಡಿಸಿ ಆಗಿದ್ರು. ವಿಶೇಷ ಡಿಸಿ ಆಗಿದ್ದ ವೇಳೆ ನೆಲಮಂಗಲದಲ್ಲಿ ಜಮೀನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇಂದು ಆರ್ಟಿ ನಗರದಲ್ಲಿರುವ ಮನೆ ಮೇಲೆ ರೇಡ್ ಮಾಡಿರೋ ಲೋಕಾಯುಕ್ತ ಅಧಿಕಾರಿಗಳು ಮನೆಯಲ್ಲಿ ಆಸ್ತಿ ಪತ್ರಗಳು, ವಾಹನ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇದು ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ವಿಭಾಗದ ಉಪನಿರ್ದೇಶಕ ಸೇಕು ಚೌಹಾಣ್ ನಿವಾಸ. ದಾಳಿ ವೇಳೆ ಒಡವೆ, ಹಣ, ಆಸ್ತಿ ಪತ್ರಗಳನ್ನು ಕಂಡು ಖುದ್ದು ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ರು. ಸೇಕು ಚೌಹಾಣ್ ಮನೆಯಲ್ಲಿ 52 ಲಕ್ಷ ನಗದು ಪತ್ತೆಯಾಗಿದ್ದು, 1 ಕೆಜಿ ಚಿನ್ನ, 3 ಕೆಜಿ ಬೆಳ್ಳಿ ಆಭರಣಗಳು ಸಹ ಪತ್ತೆಯಾಗಿವೆ. ಅಷ್ಟೇ ಅಲ್ಲ, ಹುಬ್ಬಳ್ಳಿ, ಕೊಪ್ಪಳ, ವಿಜಯಪುರದಲ್ಲಿ ಒಟ್ಟು 13 ಖಾಲಿ ಸೈಟ್ಗಳು, 6.5 ಎಕರೆ ಕೃಷಿ ಭೂಮಿಯ ದಾಖಲೆ ಪತ್ತೆಯಾಗಿದೆ. ಇಷ್ಟೆಲ್ಲ ಕೋಟಿ ಕೋಟಿ ಇದ್ರೂ ಶೇಕು ಮಾತ್ರ ಕೊಪ್ಪಳದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರೋದು ಅಚ್ಚರಿ. ಲೋಕಾಯುಕ್ತ ಬೇಟೆ 3 ಕೆಎಡಿಬಿ ಎಇ ರಾಜೇಶ್ ಮನೆಯಲ್ಲೂ ಹಣ, ಬಂಗಾರ ಪತ್ತೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಮೂಲದ ಎಇ ರಾಜೇಶ್ ತುಮಕೂರಿನ ಕೆಎಡಿಬಿ ಕಚೇರಿಯಲ್ಲಿ ಎಇ ಆಗಿದ್ದಾನೆ. ಬೆಂಗಳೂರಿನ ಕೋರಮಂಗಲದಲ್ಲಿ ವಾಸವಿದ್ದ ರಾಜೇಶ್ ಪ್ರತಿದಿನ ತುಮಕೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಿದ್ದ. ಈತನ ಮನೆಯಲ್ಲಿ 5.74 ಲಕ್ಷ ನಗದು, 630 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ, ಕಾರು ಪತ್ತೆಯಾಗಿದೆ. ಲೋಕ ಬೇಟೆ 4 ಕುಟುಂಬ ಕಲ್ಯಾಣ ಅಧಿಕಾರಿ ಸುನಿಲ್ ಕೋಟಿ ಕುಬೇರ. ಇನ್ನು ಬೀದರ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಸುನಿಲ್ ಕುಮಾರ್ ಚಂದರ್ ಪ್ರಕಾಶ್ ಪ್ರಭಾ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಸುನಿಲ್ ಕುಮಾರ್ಗೆ ಸೇರಿದ ಬೀದರ್ ಮತ್ತು ಕಲಬುರಗಿಯ ಕಚೇರಿ ಮತ್ತು ನಿವಾಸದಲ್ಲಿ ಅಕ್ರಮ ಹಣ, ಆಸ್ತಿ ಪತ್ತೆಯಾಗಿದೆ. 3 ಸೈಟ್, 1 ಮನೆ, 1 ಕೆಜಿ 266 ಗ್ರಾಂ ಬಂಗಾರ, 2.5 ಕೆಜಿಯಷ್ಟು ಬೆಳ್ಳಿ, 15 ಲಕ್ಷ ನಗದು ಪತ್ತೆಯಾಗಿದೆ. 89 ಲಕ್ಷದಷ್ಟು ವಿವಿಧ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ಟಿವಿ9.